ಏನಪ್ಪ ಮಗ, ನಿಮ್ಮಪ್ಪ ಸಿಕ್ನಾನ? ಇಲ್ಲ ಎಲ್ಲತ್ತದಲ್ಲಿ ಹುಡುಕಿನಿ ಎಲ್ಲೂ ಸಿಗೋವಲ್ಲಪ್ಪ. ನಾಳೆಗೆ ಬೇರೆ ಊರಾಗ ಏನೋ ಒಬ್ರು ಯಾರೋ ಮುದುಕ್ ಅಡ್ಡಾಡಕತ್ತಾನ ಅಂತ ಅನ್ನಕತ್ತಾರ. ಅಲ್ಲಿಗೆ ಹೋಗಿ ಬರ್ತೀನಿ ನಾಳೆ. ನೀ ಏನು ಚಿಂತೆ ಮಾಡಬೇಡ ನಾ ಎಲ್ಲ ನೋಡ್ಕೊಂಡು ಬರ್ತೀನಿ ತಗೋ. ನಿಮ್ಮ ತಂಗಿ ಹೆಂಗದ ಒಂದಿಟ್ಟು ನೋಡ್ಕೊಂಡು ಬಂದೇನಪ್ಪ ಒಂದಿಟ. ಯಾಕೋ ಭಾಳ ಕನಸನೆ ಬರ್ತಾಳಪ್ಪ. ಏನು ತ್ರಾಸ ಆಯ್ತೋ ಏನೋ. ಅಲ್ರಿ ಅತ್ತಿ, ನಿಮ್ಗೆ ಬರೀ ಅಲ್ಲಿ ಅರ್ಧ ನೆನಪು ಬರ್ತೈತಿ. ಮನ್ಯಾಗ ನಾವು ಇಲ್ಲೆಲ್ಲ ಇಷ್ಟು ಜನ ಅದೀವಿ, ನಮಗೆ ಎಷ್ಟು ಕಷ್ಟ ಐತಿ ಅದನ್ನೊಂದಿಟ್ಟು ನೋಡ್ತೀರೇನ. ನಿಮ್ಮ ಮಗಳು ಮದುವೆ ಮಾಡಿ ಕೊಟ್ಟಿವಿ, ಅಲ್ಲೇದಾಳ ಆರಾಮಿರ್ತಾಳ. ಆರಾಮಿಲ್ಲ ಅಂತಂದ್ರೆ ನಾವು ಹೋಗಿ ನೋಡ್ಕೊಂಡು ಬರ್ತೀವಿ. ನೀವು ಮೊದಲು ಆರಾಮಿರ್ರಿ. ನಿನ್ನ ಗಂಡ ಏನು ಹೋಗ್ಯಾನವ ಎಲ್ಲೋ, ಎಲ್ಲ ಸಾಲ ಮಾಡಿ ಸೋಲ ಮಾಡಿ ನಮ್ಮನ್ನು ಸಂಕಷ್ಟದಾಗ ಇಟ್ಟು ಇತ್ತಾಗ ದುಡ್ಕೊಂಡು ತಿನ್ನೋಕ್ಕೂ ಆಗೋಕ್ಕಾಗಲಿಲ್ಲ, ಇತ್ತ ಸಾಯಕ್ಕೂ ಆಗೋಲ್ಲ. ಹಂಗಾಗಿ ಬಿಟ್ಟೈತೆ ನಮ್ಮ ಜೀವನ. ಇಷ್ಟೆಲ್ಲ ಮಾಡ್ಯಾರ ನಿಮ್ಮ ಅತ್ತ ಅವ್ರನ್ನ ನೆನೆಸ್ತಿರಲ್ಲ. ಇವ್ರ ಕಾರ್ಯ ಎಲ್ಲ ಕೈಯನ್ನು ಕೆಲಸ ಎಲ್ಲ ಬಿಟ್ಟು ಅವ್ನು ಹುಡ್ಕಾಕ ಅಡ್ಡಾಡ್ಬೇಕಣ. ಅಯ್ಯ ಮಗಳ ಹಂಗಲ್ಲ ಯವ್ವ, ಆದರೂ ಜೀವ ಜಲ್ ಅಂತೈತಿ. ನಮ್ಮನ್ನು ನೋಡಿದ್ರೆ ಅನ್ನಂಗಿಲ್ಲ ಅನ್ರಿ ಅತ್ತೆ. ಯವ್ವ ನಿಮಗೆ ಏನು ಕಡಿಮೆ ಐತಿ? ಮನಿ ಐತಿ, ಮಠ ಐತಿ, ಎಲ್ಲ ಐತಿಲ್ಲ. ನನ್ನ ಗಂಡ ಎಲ್ಲಿ ಬಿದ್ದಾನೋ ಏನೋ. ಮನಿ ಐತಿ, ಮಠ ಐತಿ, ಎಲ್ಲ ಐತಿ. ಉಣ್ಣಾಕ ಕೂಳು. ನಿಮಗೆ ಒಂದಿನ ಉಪವಾಸ ಹಾಕಿದ್ರೆ ಗೊತ್ತಾಗುತ್ತೆ. ಸುಮ್ಮನಿರ ಅವ್ವ, ಸುಮ್ಮಿರ್ವೆ, ಸುಮ್ಮಕ್ಕೋ ನೀನು. ಹಾಗೆ ಹಂಗ ನೀನು ಹುಡುಗಿನ ಸಾಲಿ ಬಿಟ್ಟು ಬರೋ ಹೋಗು. ಯಾಕ್ರಿ ನೀವು ಬಿಟ್ಟು ಬರೋಗ್ರಿ? ಇಲ್ಲ ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ನಾವು ಹೋಗ್ಬೇಕು. ನೀ ಬಿಟ್ಟು ಬಾ. ಅಂಥದ್ದೇನು ಅರ್ಜೆಂಟ್ ಕೆಲಸ ನಿಮ್ಮದು? ಏನಂತದ್ದು ಹೇಳ. ಅದು ಅಲ್ಲೇ ಹೋಗುದಾರ್ಯಾಗ ಅವ ಬಂಗಾರದವ್ ನಿಂತಿರ್ತಾನ. ಅವ್ನು ನೋಡಿದ್ರು ಬಾಯಿ ಬಂದಂಗ ಬೈಯಕತ್ತಾನ ನನಗೆ. ಮಣ್ಣಿನೂ ಏನಂದ, ಏನಪ್ಪ ರೊಕ್ಕ ಕೊಡಕ್ಕಾಗಲ್ದನ ಅಂತಂತಾನ. ನೋಡ್ರಿ ಅತ್ತಾರ, ಸಾಲದಾರಿಗೆ ಹಂಚ್ಕೊಂಡು ಓಡಾಡೋದಾಗೈತೆ ನಾವು. ನಮ್ಮ ಕಷ್ಟ ಯಾರು ನೋಡ್ತಾರೆ? ಬರೀ ನಿಮ್ದೇ ಆಯ್ತು ಬರೀ. ಇನ್ನೊಮ್ಮೆ ಏನಾರು ಎತ್ತಿದ್ರೆ ನಾನು ಸುಮ್ಮನೆ ಇರಂಗಿಲ್ಲ ಮತ್ತೆ. ಅಯ್ಯ ಹಂಗ್ಯಾಕೆ ಮಾಡ್ತೀವಿ ಯವ್ವ? ಸರಿ ನಾ ಹೋಗ್ತೀನಿ ತಗೋ. ಯವ್ವ ಆಕಿದ್ದಾಗ ಯಾಕೆ ಅಪ್ಪನ ಬಗ್ಗೆ ಎತ್ತಿ? ನಾ ಎಲ್ಲ ಹುಡುಕ್ತೀನಿ ಅಂತ ಏನಿಲ್ಲ, ನಾ ಹುಡ್ಕಾಕತ್ತೀನಲ್ಲ. ಅಯ್ಯೋ ಆದರೂ ಜೀವ ನೆನೆಸ್ತೈತೆ. ಏನು ಜೀವ ನೆನೆಸ್ತೈತಿ ಏನೋ, ನಮ್ಮ ಮಗ್ಳಿದಾರ ಜೀವ ನೆನೆಸಲ್ಲಣ. ಆಕಿ ಅನ್ನೋದು ಕರೆಕ್ಟ್ ಆಯ್ತು ನನಗೆ. ಅಲ್ಲ ತಂಗಿ ಹೆಂಗದ? ತಂಗಿನ ಮಣ್ಣು ನೋಡ್ಕೊಂಡು ಬಂದೀನಿ. ಆಕಿನೂ ಆರಾಮದಾಳ. ನೀ ಆಕಿನ ಬಗ್ಗೆನೂ ಚಿಂತೆ ಮಾಡಬೇಡ. ಹಂಗೇನಾರು ಇದ್ರೆ ನಂಗೆ ಫೋನ್ ಹಚ್ಚಂತ ಹೇಳಿಕಿಗೆ. ಸರಿನಪ್ಪ. ಏನೋ ದೊಡ್ಡ ಮನೆ ಕೊಟ್ಟಿವಿ, ಮತ್ತು ನಾವೇನು ಕೊಟ್ಟಿಲ್ಲ ಅಂತೇಳಿ ಮತ್ತೆ ಆಕಿಗೂ ಸುಮ್ಮನೆ ಕಾಟ ಕೊಡಬಾರ್ದಲ್ಲ ಅಂತ. ಅವ ನೀ ಏನು ತೆರಿಗೆ ಕೆಡಿಸ್ಕೋಬೇಡ. ನಮ್ದೆಲ್ಲ ಸಾಲ ಪಾಲ ಎಲ್ಲ ಹೋಗ್ಲಿ, ಆಮೇಲೆ ನಾನು ಆಕಿಗೆ ಹೋಗಿ ಏನಾರು ಕೊಡ್ತೀನಿ. ಸರಿನಪ್ಪ. ಸರಿ ಮಕ್ಕಳು. ಅಲ್ಲ ಇವತ್ತರ ಈ ಮುತ್ತು ಸಿಗ್ತಾನ ಅಂತ ಕಾಯಕತ್ತೀನಿ. ಮನೆಗೆ ಹೋದ್ರೆ ಸಿಗ್ತಾನ, ಆದ್ರೆ ಸುಮ್ಮನೆ ಮನೆಗೆ ಹೋಗ್ಬಾರ್ದಂತ ಸುಮ್ಮದೀನಿ. ಅಯ್ಯೋ ಈ ಅಣ್ಣ ಇಲ್ಲೇ ನಿಂತಾನಲ್ಲ. ಏನು ನಿಂಗವ್ವ ನಿಂತ್ಕೊಳ್ವಾ? ಹೇಳಣ್ಣ. ಎಲ್ಲಿ ನಿನ್ ಗಂಡ ಬಂದಿಲ್ಲ? ಬಂದಿಲ್ಲ. ಅವನು ಸ್ವಲ್ಪ ಕೆಲಸ ಐತೆ ಅಂತೇಳಿ ಹೋದ. ನೀವು ಯಾಕಣ್ಣ, ಏನಕ್ಕೆ ಏನಾರು ಕೆಲಸ ಇತ್ತಣ್ಣ ಮತ್ತೆ? ಏನವ್ವ ಏನು ಗೊತ್ತಿಲ್ಲದಂಗೆ ಅಂತ ಕೇಳ್ತಿಲ್ಲ. ನೀನು ಗೊತ್ತಿಲ್ಲನ ಏನು? ಎದ್ರ ಬಗ್ಗೆ ಮಾತಾಡಕತ್ತಿ ಗೊತ್ತಾಗಲಿಲ್ಲ. ಅಲ್ವಾ ನಿಮ್ಮ ಮನೆಯಾರ ಬಂಗಾರದ ಮೇಲೆ ಸಾಲ ಮಾಡಿಲ್ಲನವ, ಅದ್ರಲ್ಲಿ ಬಡ್ಡಿನೂ ಕೊಟ್ಟಿಲ್ಲ, ಅಸಲು ಕೊಟ್ಟಿಲ್ಲ. ಒಂದು 3 ತಿಂಗಳು ಆಗಿ ಬಂತು. ಏನವ ಹಿಂಗೆ ಮಾಡಿದ್ರೆ? ನಾನು 3 ದಿನ ಆತ ಅವ್ನು ಹಿಂಬಲ್ಲ ಹತ್ತಾಕತ್ತೀನಿ. ಅವೇನು ಒಂದು ದಿನ ಬಂದು ಹೌದ್ರಿ ತಗೋರಿ ಅಂತ ಒಂದು ಮಾತನ್ನವಲ್ಲ. ನಾನು ಸ್ವಲ್ಪ ಕಷ್ಟದಾಗ ಅದೀವಿ, ಏನು ತಿಳ್ಕೊಬೇಡ, ಕೊಡ್ತೀವಿ. ಏನು ನಾವೇನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀವಿ. ಏನವಾ ನಿಮ್ದು ಕಷ್ಟ ನೀವು ಅರ್ಥ ಮಾಡ್ಕೊಡ್ರಿ, ನಮ್ಮ ಕಷ್ಟ ಯಾರು ಅರ್ಥ ಮಾಡ್ಕೊಡ್ರು? ನೋಡು, ನಾನು ಇವತ್ತೊಂದು ದಿನ ನಿಂಗೂ ಟೈಮ್ ಕೊಡ್ತೀನಿ, ನಿನ್ನ ಗಂಡುಗೂ ಟೈಮ್ ಕೊಡ್ತೀನಿ. ನಾಳೆ ಎಷ್ಟೊತ್ತಿದ್ರು ನೀವು ಒಬ್ರು ಬಂದು ನನಗೆ ಬಡ್ಡಿಯಾರ ಕೊಡ್ರಿ. ಕೊಡಲಿಲ್ಲ ಅಂತಂದ್ರೆ ನಮ್ಮ ಮನೆಗೆ ಬಂದು ಕುದಿರ್ತೀನಿ. ಏನಣ್ಣ ಕೊಡ್ತೀವಿ ತಗೊಂಡು. ತಂಗಿ ನೋಡ, ನಾನು ಸೂಕ್ಷ್ಮವಾಗಿ ಹೇಳಕತ್ತೀನಿ. ಮುಂದಿನ ವಾರ ನನಗೆ ಏನಾರ ಬಡ್ಡಿ ಬರಲಿಲ್ಲ, ಬಡ್ಡಿ ಅಸಲು ಬರಲಿಲ್ಲ ಅಂತಂದ್ರೆ ನಾನು ಕೇಳಂಗೇ ಇಲ್ಲೇನು. ಸರಿ ಅಣ್ಣ ಸರಿ. ದೇವ್ರೆ, ಎಲ್ಲೂ ಅಡ್ಡಾಡಕ್ಕಾಗಲ್ಲ ಈ ಸಾಲ್ಗಾರ್ ಕಾಟ ಸಲಾಗಿ. ಅವ್ವ ಎದಕ್ಕವ್ವ? ಏನಿಲ್ಲ ನಡಿಯವ. ಏನು ನಾವು ಬೇರೆದಾರ ಕಷ್ಟ ನೋಡ್ಕೊಂತ ಕುಂದ್ರದಾಗೈತಿ, ನಮ್ಮ ಕಷ್ಟ ನೋಡೋರು ಯಾರು? ಬರೀ ಸಾಲ ತಗೊಂಡು ಸುಮ್ಮನೆ ಕುಂತ್ಬಿಡ್ತಾರೆ. ಏನ್ ಹಿಂಗವ ಇತ್ತಗೊಂಡು ಮಗಳನ್ನ ಸಾಲಿ ಬಿಡಾಕೊಂಡಿದ್ನೆ. ಹೌದಾ, ಸರಿ ಹಂಗಾರ ಹೋಯ್ವ. ಪ್ರೇಮಕ್ಕ ಎಲ್ಲಾರು ಕೆಲಸ ಐತೇನೆ ಹೇಳುವ. ಹ್ಞೂ ನೀ ಬರ್ತೀಯ ಇಲ್ಲವ? ಅಲ್ಲ ಯಾವ್ದು ಹೇಳಕ್ಕ ಅಲ್ವಾ, ನಿಮ್ಮ ಬೀಗರ್ದ ಏನೋ ಕಸ ಕೇಳಕ್ ಹಚ್ಚಾರಂತ. ಮತ್ತು ನಿನ್ನೆ ಬನ್ನಿಕಾಯಿ ಕಿತ್ತು ಬಂದ್ವಿ ನಾವು. ಹೌದಾ? ಇಲ್ವಾ, ಅಲ್ಲಿಗೆ ಆದ್ರೆ ಬರಂಗಿಲ್ಲ. ಅದು ಅಲ್ಲದೆ ಬೇರೆ ಊರಿಗೆಲ್ಲ ಇದೇ ಊರಾಗಿದ್ರೆ ಹೇಳು. ಇದೇ ಊರಾಗ ಇದ್ಯಾವುದು ಇಲ್ವಾ? ಇತ್ತಂದ್ರೆ ಹೇಳ್ತೀನಿ ತಗೋ. ಸರಿ ಅಕ್ಕ. ಚಂಚಲನ್ ಮನೆಗೆ ಹೋಗಿಲ್ಲ? ಅಯ್ಯೋ ಇಲ್ಲಕ್ಕ, ನಾನು ನಿನ್ನ ಜೋಡಿ ಆಮೇಲೆ ಮಾತಾಡ್ತೀನಿ ತಗೋ ಪ್ರೇಮಕ್ಕ. ಈಗ ಕೆಲಸ ಐತೆ ನಂದು. ಸರಿ ಹೋಗು. ಎಲ್ಲರೂ ಪಟ ಹೋಮ್ವರ್ಕ್ ಮಾಡ್ರಿ. ಏನದು ತಲೆಯಾಟ ಮಾಡ್ಕೊಂತ ಕುಂದ್ರದು? ಏನಮ್ಮ ಎಷ್ಟೊತ್ತಿದು ಟೈಮಿಂಗ್ ಬರೋದು? ಸರ್ ಅದು ನಿಮ್ಮ ಪೇರೆಂಟ್ಸ್ ಬಂದಿದ್ದಾರಾ? ಹಾಂ ಸರ್, ನಮ್ಮ ಮದರ್ ಹೊರಗಡೆ ಇದೆ. ಕಾಲ್ ಯುವರ್ ಮದರ್. ಹಾಂ ಸರ್. ಎಲ್ಲರೂ ಹೋಮ್ವರ್ಕ್ ಮಾಡಿ. ಸರ್ ಇವರೇ ನಮ್ಮ. ಹಾಂ ನಡಿಯಮ್ಮ ಪ್ರಿನ್ಸಿಪಲ್ ರೂಮಿಗೆ. ಸರ್ ಯಾಕೆ? ಪ್ರಿನ್ಸಿಪಲ್ ಬಾ ಅಂತ ಹೇಳಿದ್ದಾರೆ, ಹೋಗಿ. ಏನಾಯ್ತು? ಸರ್ ಇವರು ಕಂಟಿನ್ಯೂಸ್ ಆಗಿ 3 ಡೇಸಿಂದ ಲೇಟಾಗಿ ಬರ್ತಿದ್ದಾರೆ ನೋಡಿ ಕ್ಲಾಸಿಗೆ. ಓ ನೀನು ಎಮ್ಮಿ ಅಲ್ಲ? ಹಾಂ ಬಂಗಾರಿ ಅಂತ ಕರಿತೀನಿ. ಏನಮ್ಮ ಅಡ್ಮಿಷನ್ ಫೀ ಕಟ್ಟೇ ಇಲ್ಲಲ್ಲ? ಸರ್ 1 ಮಂತ್ ಅದು ಕಟ್ಟಿದೆಯಲ್ಲ. ಅಲ್ಲಮ್ಮ, ಈ ಬರೀ ಒಂದೇ ಕಂತು ಕಟ್ಟಿದ್ದೀರಾ, ಇನ್ನೊಂದು ಕಂತು ಯಾವಾಗ ಕಟ್ತೀರಾ? ಇನ್ನೂ ಮುಗ್ಯಾಕೆ ಬಂತು ಸ್ಕೂಲು. ಸರ್ ಕಟ್ತೀವಿ ಸರ್. ನೋಡಮ್ಮ, ಏನಾದರೂ ಕಟ್ಟಲಿಲ್ಲ ಅಂದರೆ ಎಕ್ಸಾಮಿಗೆ ಅಲೋ ಮಾಡಲ್ಲ. ಅದು ಅಲ್ಲದೆ ತುಂಬ ಪೆಂಡಿಂಗ್ ಇದೆ ಹೋಮ್ವರ್ಕು ಅವಳದು. ಆಮೇಲೆ ಈಗೇನು ಬ್ರಿಲಿಯಂಟ್ ಸ್ಟೂಡೆಂಟು ಅಲ್ಲ. ಏನಮ್ಮ ಚೆನ್ನಾಗಿ ಒಂದು ಸ್ವಲ್ಪ ಓದಿಸ್ಬೇಕಲ್ವಾ? ಮನೇಲಿ ಇಂಗ್ಲೀಷೇ ಬರೋದಿಲ್ಲ ಅವಳಿಗೆ ಜಾಸ್ತಿ. ಹೀಗಾದರೆ ನಾವು ನೆಕ್ಸ್ಟ್ ಇಯರ್ ಅಡ್ಮಿಷನ್ ತೊಗೊಳ್ಳೋದು ಹೇಗೆ ಅವಳನ್ನ? ಸರ್ ನಾ ಎಲ್ಲ ಓದಿಸ್ತೀನಿ ಬಿಡಿ. ಓದಿಸೋದಿರಲಿ, ಫಸ್ಟು ಅಡ್ಮಿಷನ್ ಫೀ ಎಲ್ಲ ಕಂಪ್ಲೀಟ್ ಮಾಡಿ, ಆಮೇಲೆ ಎಕ್ಸಾಮ್ ಫೀ ಕಟ್ಟಿ. ನೀವೇನಾದರೂ ಎಕ್ಸಾಮ್ ಫೀ ಅಡ್ಮಿಷನ್ ಫೀ ಕಟ್ಟಲಿಲ್ಲ ಅಂತಂದರೆ ನಾವು ಅವನ್ನ ಎಕ್ಸಾಮಿಗೆ ಕುಂದಿರ್ಸಲ್ಲ. ನೀವು ರಿಪೀಟ್ ಮಾಡಬೇಕಾಗತ್ತೆ ಕ್ಲಾಸು. TC ತೊಗೊಂಡು ಹೋಗ್ಬಿಡಿ ಇಲ್ಲ ಅಂದರೆ. ಸರ್ ಆ ಥರ ಎಲ್ಲ ಮಾಡಬೇಡಿ, ಸ್ವಲ್ಪ ದಿನ ಕಾಲಾವಕಾಶ ಕೊಡಿ, ನಾವು ಕಟ್ತೀವಿ. ಸೊ ಇನ್ನೊಂದು ವಾರ ನಿಂಗೆ ಕಾಲಾವಕಾಶ ಕೊಡ್ತೀವಿ. ರಿಮೈನಿಂಗ್ ಅಮೌಂಟ್ನ ಕಟ್ಟಬೇಕು. ಕಟ್ಟಿದ ಮೇಲೆ ನೀನೇ ಅಲ್ವಾ ಕ್ಲಾಸ್ ಟೀಚರು? ಹೌದು ಸರ್ ನಾನೇ. ನೋಡಪ್ಪ,
ಅವಳು ಅಡ್ಮಿಷನ್ ಫೀ ಕಟ್ಟುತ್ತಾನ ಅವಳನ್ನ ಕ್ಲಾಸಿಗೆ ಸೇರಿಸ್ಬೇಡ. ಸರ್ ಹಂಗೆ ಮಾಡಬೇಡಿ ಸರ್. ಮೊದಲೇ ಅಭ್ಯಾಸ ಎಲ್ಲ ಹಿಂದುಳಿದಿದೆ. ಹಂಗೆ ಮಾಡಿದರೆ ಅವಳಿಗೇನು ಅರ್ಥನೇ ಆಗಲ್ಲ. ಪ್ಲೀಸ್ ಸರ್, ಪ್ಲೀಸ್ ಸರ್. ಅದೇಂಗಮ್ಮ, ಅಡ್ಮಿಷನ್ ಫೀ ಕಟ್ಟಲಾರ್ದೆ ಯಾರನ್ನೂ ನಾವು ಒಳಗೆ ಸೇರ್ಸಂಗಿಲ್ಲ. ಆದರೂ ನಿಮ್ಮನ್ನು ಅಲೋ ಮಾಡೈತಿ. ಇನ್ನೊಂದು ತಿಂಗಳಿಗೆ ಎಕ್ಸಾಮ್ ಇದೆ. ಎಕ್ಸಾಮ್ ಎಲ್ಲ ಹಾಗೆ ಕುಂದ್ರಸಕ್ಕಾಗತ್ತಾ? ಸ್ವಲ್ಪ ದಿನ ಟೈಮ್ ಕೊಡಿ ಸರ್ ಪ್ಲೀಸ್. ನೋಡಮ್ಮ, ಇನ್ನೊಂದು ವಾರ ಟೈಮ್ ಕೊಡ್ತೀನಿ. ಅಷ್ಟ್ರೋಗಿ ನೀವು ಕಟ್ಟಲಿಲ್ಲ ಅಂತಂದರೆ ನಿಮ್ಮ ಮಗಳನ್ನ ಎಕ್ಸಾಮಿಗೂ ಕುಂದ್ರಸಲ್ಲ, ಎದಕ್ಕೂ ಕುಂದ್ರಸಲ್ಲ, ಕರ್ಕೊಂಡು ಹೋಗ್ಬಿಡಿ ಅಷ್ಟೇ. ಹಾಂ ಸರ್, ಹಾಂ ಸರ್, ಅಷ್ಟೇ ಮಾಡ್ತೀನಿ. ಹೋಗಮ್ಮ, ಹೋಗು, ಕ್ಲಾಸಿಗೆ ಹೋಗು. ಹಾಂ ಸರಿ ಸರ್. ಓ ಇದಕ್ಕೆನಾ ಇವರು ನಾನು ಬರಲ್ಲ ನೀನೇ ಹೋಗು ಅಂದಿದ್ದು. ಹೆಂಗಾದ್ರೂ ಮಾಡಿ ಎಲ್ಲಾದರೂ ಕೆಲಸ ಮಾಡಬೇಕು. ಹಾಯ್ ನಿಂಗು, ಹೇಗೆ? ನಿಂಗುಡ, ನನ್ನ ಹೆಸರು ನಿಂಗಮ್ಮ. ಚಂದಂಕರಿ. ನೋಡೋದಕ್ಕೆ ಇಷ್ಟೊಂದು ಸುಂದರವಾಗಿದೆಯಾ? ನಿನ್ನ ಅಂದಾನ ಹೊಗಳೋಕೆ ಆಗಲ್ಲ, ಅಷ್ಟು ಸುಂದರವಾಗಿದೆ. ಏನಾದರೂ ಸಮಸ್ಯೆ ಇದ್ರೆ ಹೇಳು, ನಾನು ಇದೀನಿ ನಿನಗೆ. ಏನು ಸಮಸ್ಯೆ ಇಲ್ಲ. ನೀನೇನು ಮಾಡಬೇಕಾಗಿಲ್ಲ, ನಂಗೆ ಕೋಆಪರೇಟ್ ಮಾಡಿದರೆ ಸಾಕು. ನೋಡು, ಮಾತು ಬಿಗಿ ಇರಲಿ ಒಂದಿತ್ತು. ನಿಂತ್ಕೊ ನಿಂಗು. ನಿಂಗು, ನನ್ನ ಹೆಸರು ನಿಂಗಮ್ಮ. ನಂಗೆ ಗೊತ್ತು. ನೋಡು, ನಿನ್ನ ಗಂಡನ ಕೈಲಿ ಸಾಲ ತೀರ್ಸೋಕ್ಕಾಗಲ್ಲ. ನಾನು ಕೊಡ್ತೀನಿ ನಿಂಗೆ ದುಡ್ಡು, ಎಷ್ಟು ಬೇಕು ಕೇಳು. ಆದರೆ ನೀನು ಸ್ವಲ್ಪ ನನ್ನನ್ನು ವಿಚಾರಿಸ್ಕೋಬೇಕು ಅಷ್ಟೇ. ಬಾಯಲ್ಲಿ ಸ್ವಲ್ಪ ನಿಗಾ ಇಟ್ಕೊಂಡು ಮಾತಾಡು. ಹೋಗು ಹೋಗು ಹೋಗು. ಎಷ್ಟು ದಿನ ಅಂತ ಹೋಗ್ತೀಯಾ? ಒಂದಲ್ಲ ಒಂದು ದಿನ ನನ್ನ ಹತ್ರನೇ ಬರಬೇಕು ನೀನು. ಇವಳ ಅಂದ ಚಂದ ನೋಡಿದರೆ ಕಣ್ಣು ತುಂಬಿ ಬರುತ್ತೆ ನನಗೆ. ಒಂದಲ್ಲ ಒಂದು ದಿನ ನೀನು ನನ್ನ ಮಂಚಿಗೆ ಕೇರಲೇಬೇಕು.